ಎಂಕೆ ಹೋಬಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ 80 ಕೋಟಿ ರೂಪಾಯಿ ಅವ್ಯವಹಾರದ ತನಿಖೆ ನಡೆಸುವಂತೆ ಒತ್ತಾಯಿಸಿ ಎಂಕೆ ಹೋಬಳಿಯ ರೈತರು ಬುಧವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ಎಂಕೆ ಹೋಬಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅವ್ಯವಹಾರದ ಬಗ್ಗೆ ಕಳೆದ 8 ತಿಂಗಳಿನಿಂದ ಹೋರಾಟ ನಡೆಸಿದ್ರು ಜಿಲ್ಲಾಡಳಿತ ನಮಗೆ ಸ್ಪಂದಿಸಿಲ್ಲ. 1.5 ತಿಂಗಳ ಬಳಿಕ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ ಸಕ್ಕರೆ ಕಾರ್ಖಾನೆಯ ಎಂಡಿ ಅವರು ಅನ್ಯಾಯ ಮಾಡಿದ್ದಾರೆಂದು ಆರೋಪಿಸಿದ್ರು. ಈಗಾಗಲೇ ಬಿಸಿಲು ಹೆಚ್ಚಾಗಿದ್ದು ನೀರಿನ ಹಾಹಾಕಾರ ಎಲ್ಲ ಕಡೆ ಶುರುವಾಗಿದೆ. ಅದಕ್ಕೆ ಈ ಕಾಲುವೆಗಳಿಗೆ ನೀರು ಹರಿಸೋದ್ರ ಬಗ್ಗೆ ಒತ್ತಾಯಿಸಬೇಕು ಅಂತ DVC ಸಾಹೇಬರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ. ಅದೇ ಪ್ರಕಾರ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿರೋದ್ರ ಬಗ್ಗೆ ತನಿಖೆ ಬಹಳ ವಿಳಂಬ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಬೇಕಂತ ಬಂದಿದ್ದೀವಿ. ಈ ಮಹಾಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ನಮಗೆ ಅದನ್ನ ಒಕ್ಕೂರಲಿಂದ ನಿಮಗೆ ಇದನ್ನ ಮಾಡಿ ಕೊಡ್ತೇವೆ ಅಂತೇಳಿ ಆಡಳಿತ ಕಮಿಟಿ ಅವರು ಬರೆದು ಕೊಟ್ಟರು, ಟರಾವ್ ಪಾಸ್ ಮಾಡಿ. ಆದ್ರೆ ಒಂದು 7-8 ತಿಂಗಳಿಂದ ಇದ್ದಂಥ MD ಮೋಹನ್ ಹಿರೇಮಠ ಅಂತೇಳಿ ಯಾವುದು ಕಾಲು ಮುಂದೂಡ್ಕೊಂತಾನೆ ಬಂದ್ಬಿಟ್ರು, ಯಾವುದು ತನಿಖೆ ಮಾಡಲಿಲ್ಲ. ಅದಕ್ಕಾಗಿ ನಾವು ಎಲ್ಲ ಒಕ್ಕೂಟದವರು, ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದವರು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ ನಿವೇದನೆ ಕೊಟ್ಟು ಆದರೂ ಯಾರೂ ಅದಕ್ಕೆ ಸ್ಪಂದಿಸಲಿಲ್ಲ. ಅದಕ್ಕಾಗಿ ಈಗ ನಾವು ಜಿಲ್ಲಾಧಿಕಾರಿ ಅವ್ರನ್ನ ನೀವು ತನಿಖೆ ಮಾಡಕ್ಕಾಗ್ತತೆ ಇಲ್ಲ ಅಂತ ಕೇಳಕ್ ಬಂದೇವಿ. ಭೀಮಪ್ಪ ದೇಶನೂರು, ಬಸವರಾಜ್ ಮೋಕಾಶಿ, ಸಂಗೀತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.